ತಂಡದಲ್ಲ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್ ಏನಪ್ಪ ಅಂದ್ರೆ ಇವ್ರಿದ್ದಂಥವ್ರು ವಿಶೇಷವಾಗಿ ಏನಪ್ಪ ಅಂದ್ರೆ ಮಿಚೆಲ್ ಸ್ಯಾಂಟ್ನರ್ ಅನ್ನುವಂಥವ್ರು. ಇವರು ಒಳ್ಳೆಯ ಆಟಗಾರರು, ಒಳ್ಳೆಯ ಕ್ಯಾಪ್ಟನ್. ಇಲ್ಲಿವರೆಗೆ ಸೋಲಾಗಿರ್ಬೋದು, ಇಲ್ಲ ಅಂತಲ್ಲ ಫಸ್ಟ್ ರೌಂಡ್ ಲೀಗ್ದೊಳಗೆ. ಆದರೂ ಅವರು ತಮ್ಮ ಆಟದ ಬಗ್ಗೆ ಆದಷ್ಟು ಕಲಿತಾ ಹೋಗುವಂಥ ವ್ಯಕ್ತಿಯಾಗಿದ್ದಾರೆ. ಹೀಗಾಗಿ ಅವರು ಪೂರ್ಣ ಪ್ರಮಾಣದ ನಮ್ಮ ಶಕ್ತಿ ಅನ್ನೋದ್ರಲ್ಲಿ ಹಚ್ಚೋದು. ಇನ್ನು ಅದ್ರ ಜೊತೆ ಇನ್ನೊಬ್ಬ ಅಲ್ಲೇ ನಮ್ಮ ಭಾರತೀಯ ಮೂಲದ ಹುಡುಗ ರಚಿನ್ ರವೀಂದ್ರ ಅನ್ನುವಂಥವ್ರು ಆಲ್ರೌಂಡ್ ಆಟ ಆಡುವಂಥದ್ದು ಮಾಡುವಂಥದ್ದು ನೋಡ್ತಾ ಇದ್ವಿ. ಬ್ಯಾಟಿಂಗ್ನಲ್ಲೂ ಸೆಂಚುರಿ ಹೊಡೆದಲ್ಲೇನೆ. ಇಲ್ಲಿ ನಾಳೆ ದುಬೈದಲ್ಲಿ ಏನು ಮಾಡ್ತಾರೆ ನೋಡ್ಬೇಕಾಯ್ತು. ಒಂದು ಕಡೆ ಕೇನ್ ವಿಲಿಯಮ್ಸು, ಇನ್ನೊಂದು ಕಡೆ ರಚಿನ್ ರವೀಂದ್ರರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ, ಬಾಲಿಂಗ್ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಫಾಸ್ಟ್ ಬಾಲರ್ ಭಾಳಷ್ಟು ವರ್ಕ್ ಮಾಡ್ತಾಯಿದ್ದಾರೆ. ಇನ್ನು ಅದು ದುಬೈದಲ್ಲಿ ಎಷ್ಟು ಮಟ್ಟಿಗೆ ಯೋಗ್ಯ ಆಗ್ತದೆ ಅಥವಾ ಅದು ಎಷ್ಟು ಬೆನಿಫಿಟ್ ಆಗ್ತದೆ ನ್ಯೂಜಿಲೆಂಡ್ ತಂಡಕ್ಕೆ ಈಗಲೇ ಹೇಳಲಿಕ್ಕೆ ಆಗದೇ ಇದ್ದರು ಅಲ್ಲಿ ಮತ್ತೊಮ್ಮೆ ಈ ಸ್ಪಿನ್ನರ್ಗಳು ಶೈನ್ ಆಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಹೀಗಾಗಿ ಒಂದಷ್ಟು ನಮ್ಮ ಭಾರತದ ಟೀಮ್ದಲ್ಲಿ ಸ್ಪಿನ್ನರ್ಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದ್ರಿಂದಾಗೆ ಗೆಲುವು ನಮ್ಮದು ಹೆಚ್ಚಿಗೆ ಆಗ್ತದೆ ಏನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಆವತ್ತಿನ ಆಟದ ಒಂದು ಪರಿಸ್ಥಿತಿ ಮೇಲೆ ನಿರ್ಧಾರ ಆಗ್ತಿರ್ತದೆ. ಯಾಕಂದ್ರೆ ಇದು ಒಂದು ಮಾನಸಿಕ ಯುದ್ಧನೂ ಹೌದು, ದೈಹಿಕ ಯುದ್ಧನೂ ಹೌದು. ಜೊತೆಗೆ ಫೈನಲ್ದಾಗ ಭಾಳ ಎಚ್ಚರಲ್ಲೇ ಆಡಬೇಕಾಗ್ತದೆ. ಅತಿ ಎಚ್ಚರನು ಕೆಲವೊಮ್ಮೆ ಗಾಬರಿಗೊಳಿಸುವಂಥದ್ದು, ತಪ್ಪುಗಳು ಮಾಡಿಸ್ಲಿಕ್ಕೆ ಹಚ್ತದೆ. ಅತಿಯಾಗಿ ರಭಸದಿಂದ ಆಡೋದು ಆಯಿತು, ಭಾಳಷ್ಟು ಸಂಯಮದಿಂದ ಆಯಿತು, ಬಹಳಷ್ಟು ವಿಚಾರದಿಂದಲೂ ಆಯಿತು. ಯಾರು ಅವತ್ತು ಚೆನ್ನಾಗಿ ಆಡ್ತಾರೆ ಮತ್ತು ಉಳಿದಂತೆ ಆಟಗಾರ ಸಮ ಶಕ್ತಿಗಳು ಅವರದಾರ, ಪ್ರತಿಭಾವಂತರದಾರ. ಹೀಗಾಗಿ ಆವತ್ತು ಯಾರು ಮನಸ್ಸನ್ನು ಕೂಲಿಟ್ಟುಕೊಂಡು, ಯಾಕಂದ್ರೆ ಈಗ ನಿಮಗೆ ಗೊತ್ತದ T20 ಮತ್ತು ಟೆಸ್ಟ್ಗಳ ಮಧ್ಯದಲ್ಲಿ ಇರುತ್ತಿರುವಂಥ ಒನ್ ಡೇ ಇದ್ದಿದ್ದು. ಇವರು 50 ಓವರು ಅವರು 50 ಓವರ್ ಆಡುವಂಥದ್ದು. ಒಂದು ರೀತಿ ಎರಡು ಮಿಕ್ಸ್ ಬೇಕಾಗ್ತದಲ್ಲ. ಕೇವಲ ನಾವು ಬಂದು ದಾನ ಹೊಡಿತೀವಿ ಹೋಗ್ತೀವಿ ದಾಂಡಿಗರ್ ಅಂತ ಅಂದ್ರೆ ಆಗೋದಿಲ್ಲ. ಅದೇ ಕಾಲಕ್ಕೆ ಸ್ಲೋ ಆಗಿ ಆಡಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ದಿನ ಇದು 2020 ಇದ್ದಾಗ ನೀವು ಬೇಕಾದಂಗೆ ಆಡ್ಬೋದಲ್ಲ. ನಿಮ್ಮ ಮನುಷ್ಯ ಬಂದಾಗ ಬ್ಯಾಟ್ ಬೀಸ್ಬೋದು, ಏನೋ ಆಗ್ಬೋದು, ಅವು ಇನ್ನೊಬ್ಬರು ಜಲ್ಪ ಅಂತ ಹೇಳ್ಬೋದು. ಅಲ್ಲಿ ಕಷ್ಟದ ಆಮದು ಬೇರೆ. ಬಟ್ ಆದರೂ ಅಲ್ಲಿ ಹೆಚ್ಚೇ ಅವಕಾಶಗಳಿದೆ. ಆದರೆ ಒನ್ ಡೇದಲ್ಲಿ ಹಂಗಲ್ಲ. ಅದರಿಂದ ಸೇಮವಾಗಿ ಆ ಹೊಡಿಬೇಕಾದ ಬಾಲನ್ನು ಹೊಡೆದು ಉಳಿದನ್ನು ಬಿಟ್ಕೊಂಡು ಆಡುವಂಥದ್ದು, ಕೆಲವೊಮ್ಮೆ ಅನಿವಾರ್ಯವಾದ ಹಿಟ್ ಮಾಡೋದು ಅದು ಬೇರೆ. ಹೀಗಾಗಿ ಎರಡೂ ಸಮ್ಮಿಳಿತರಾಗಿರೋದ್ರಿಂದಾಗೆ ಯಾರು ಹೆಚ್ಚು ಇಲ್ಲೇ ನಿಂತ ಮತ್ತು ಸಂಯಮದಿಂದ ಆಡ್ತಾರೆ. ಜೊತೆಗೆ ದುಬೈ ಪಿಚ್ ಇದ್ದಿದ್ದು ಸ್ಪಿನ್ ಪಿಚ್ ಇರೋದ್ರಿಂದ ಭಾಳ ದೊಡ್ಡ ಮೊತ್ತದ ನಾವು ಹೇಗೆ ಗಳಿಸ್ಬೇಕು ಅನ್ನೋಂಥ ಹುಚ್ಚಿಗೆ ಬೆಳಗಿಂದು ಈ ಕಡಿಮೆ ಮೊತ್ತದಲ್ಲೇ ಸರಿಯಾಗಿ ಬಾಲ್ಗಳನ್ನು ಅಂದರೆ ರನ್ಗಳನ್ನು ಕಂಟ್ರೋಲ್ ಮಾಡಿ ಬಾಲಿಂಗ್ ಮತ್ತು ಈ ಒಂದು ಫೀಲ್ಡಿಂಗ್ದಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡಿದ್ರಪ್ಪ ಅಂದ್ರೆ ಒನ್ ಡೇಯನ್ನು ಗೆಲ್ಲೋದು ಭಾಳ ಸಾಧ್ಯತೆಗಳಿದ್ದಾವೆ ಅಂತ. ಇನ್ನು ಭಾಳ ಚರ್ಚೆ ಮಾಡ್ತಾ ಇರ್ತೀವಿ ನಾವು, ಇಲ್ಲ ಟಾಸ್ ಗೆದ್ದವ್ರು ಅನುಕೂಲ ಹೆಚ್ಚು ಅಂತ ಅನ್ನಿಸ್ತದಾಗ. ಟಾಸ್ ಗೆದ್ದವ್ರಿಗೆ ಲಾಭ ಆಗ್ತದಂತ ಈಗ ನಾವು ವಿಶ್ಲೇಷಕರು ನಮ್ಗೆ ತಿಳಿದಂಗೆ ಏನಕ್ಕೇನೋ ಮಾತಾಡ್ತಾ ಇರ್ತೀವಿ. ಯಾಕೆ ನಾವು ನಿಜವಾದ ಆಟಗಾರರಲ್ಲ.